ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಬಜೆಟ್ ಆರಂಭ ಆಗುತ್ತೆ ಕೂಡ, ಬಜೆಟ್ ಅನ್ನ ಬ್ರೀಫ್ ಮಾಡ್ತಾರೆ ಸಿದ್ದರಾಮಯ್ಯನವರು. ಅದಕ್ಕಿಂತ ಮುನ್ನ ನಾವೀಗ ತಾನೇ ಹೇಳ್ತಾ ಇದ್ವು ಮಹಿಳೆಯರ ನಿರೀಕ್ಷೆಗಳು ಏನೇನು ಅಂತ. ಹೌದು, ಈಗ ಆಲ್ರೆಡಿ ಮಹಿಳೆಯರಿಗಾಗಿನೇ ಶಕ್ತಿ ಯೋಜನೆ ಇದೆ, ಗೃಹಲಕ್ಷ್ಮಿ ಯೋಜನೆ ಇದೆ. ಅದನ್ನ ಮೀರಿಯೂ ಕೂಡ ಮಹಿಳೆಯರು ನಿರೀಕ್ಷೆ ಮಾಡ್ತಾ ಇರುವಂತದ್ದು ಈ ಬಜೆಟ್ ಮೇಲೆ ಬಹಳ ಬೆಟ್ಟದಷ್ಟಿದೆ ಕೂಡ. ಮಹಿಳೆಯರು ಏನೇನು ಹೇಳಿದ್ದಾರೆ ಈ ಬಜೆಟ್ಗೆ ಸಂಬಂಧಪಟ್ಟ ಹಾಗೆ ಅವ್ರ ನಿರೀಕ್ಷೆಗಳೇನು, ನಮ್ಮ ಜೊತೆಗೆ ಬಹಳಷ್ಟು ಮಂದಿ ಮಹಿಳೆಯರು ಮಾತನಾಡಿದ್ದಾರೆ, ಬನ್ನಿ ಕೇಳೋಣ. ಚಿತ್ರದುರ್ಗದಲ್ಲಿ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿನೂ ಐತೆ. ಚಿತ್ರದುರ್ಗ ಅಂತಕ್ಕಂಥ ಒಂದು ಹಿಂದುಳಿದ ಜಿಲ್ಲೆ ಆಗಿರೋದ್ರಿಂದ ಹೆಣ್ಮಕ್ಳಿಗೆ ಒಂದು ಉದ್ಯೋಗವನ್ನು ಕಲ್ಪಿಸಿಕೊಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯರ ಬಜೆಟ್ನಲ್ಲಿ ನಾವು ನಿರೀಕ್ಷೆಯನ್ನು ಮಾಡ್ತಾ ಇದ್ದೀವಿ ಸರ್. ಪ್ರತಿಯೊಂದು ಕ್ಷೇತ್ರದೊಳಗೂ ಮಹಿಳೆ ಒಂದು ಸ್ಥಾನ ಇರಬೇಕಲ್ಲೇ. ಇರಬೇಕಾದ್ರೆ ಆಕೆಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳಾಗಿರ್ಬೋದು ಮತ್ತು ಮಾಹಿತಿ ತಂತ್ರಜ್ಞಾನ ಆಗಿರ್ಬೋದು, ಇದನ್ನು ಸಮರ್ಪಕವಾಗಿ ಮಹಿಳೆಗೆ ಈ ಬಜೆಟ್ನಲ್ಲಿ ಒದಗಿಸಿಕೊಡಬೇಕು. ನಮ್ಮ ಎಲ್ಲ ಗೃಹಿಣಿಯರ ಸಂಬಂಧ ಒಳ್ಳೆ ಯೋಜನೆಗಳನ್ನು ತರಲಿ ಅಂಥೇಳಿ ನಾನು ವಿನಂತಿಸ್ತೇನೆ. ಬರೀ ಗೃಹಿಣಿ ಅಂದರೆ ಮನೆ ಕೆಲಸ ಮಾಡೋದು ಹಾಗೆ ಕುತ್ಕೊಳ್ಳೋದು ಆಗಿದೆ. ಅವ್ರಿಗೂ ಕೂಡ ಸ್ವಾವಲಂಬನೆ ಜೀವನ ನಡೆಸಲಿಕ್ಕೆ ಗೃಹ ಕೈಗಾರಿಕೆ ಅಂದರೆ ಲೈಕ್ ಮನೆಯಲ್ಲೇ ಕೂತ್ಕೊಂಡು ಸಣ್ಣ ಉದ್ಯೋಗಗಳನ್ನು ಮಾಡಲಿಕ್ಕೆ ಅವರಿಗೆ ಧನ ಸಹಾಯವನ್ನು ಮಾಡಬೇಕು. ಹಾಗೆ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಆ ರೀತಿಯ ಒಂದು ಸಣ್ಣ ಕೈಗಾರಿಕೆಯನ್ನು ಉತ್ಪಾದನೆ ಮಾಡುವಲ್ಲಿ ಅವರಿಗೆ ಬಜೆಟ್ನಲ್ಲಿ ಇಂತಿಷ್ಟು ದುಡ್ಡನ್ನು ತೆಗೆದಿಟ್ಟರೆ ಬಹಳ ಸಂತೋಷ ಆಗ್ತದೆ ಅಂತ ಹೇಳ್ತೀನಿ. ಇವಾಗ ಗ್ರೋಸರಿ ಮೇಲೆಲ್ಲ ತುಂಬ ರೇಟ್ ಜಾಸ್ತಿ ಆಗಿದೆ, ಅಂದರೆ 1 to ಡಬಲ್ ಆಗಿಬಿಟ್ಟಿದೆ. ಒಣಮೆಣಸಿನ್ಕಾಯಿ, ಜೀರಿಗೆ ಆಗಿರ್ಬೋದು, ಬೆಳ್ಳುಳ್ಳಿ ಆಗಿರ್ಬೋದು, ತೊಗರಿ ಬೇಳೆ ಎಲ್ಲದರ ರೇಟ್ ಜಾಸ್ತಿ ಆಗಿದೆ. ಆಯಿಲ್ದು ಕೂಡ ರೇಟ್ ಜಾಸ್ತಿ ಆಗಿದೆ ಅಲ್ಲ, ಅದರ ರೇಟ್ ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಹೇಳ್ತೀನಿ. ಮತ್ತು ಇನ್ನೊಂದು ಏನಂತಂದರೆ ಪೆಟ್ರೋಲ್ ಡೀಸೆಲ್ ಬೆಲೆ ಮತ್ತು ಗ್ಯಾಸ್ ಅದರ ಬೆಲೆನೂ ಜಾಸ್ತಿ ಆಗಿದೆ. ಹಾಗಾಗಿ ಅದರ ರೇಟ್ ಕಮ್ಮಿ ಮಾಡಿದರೆ ಗ್ರೋಸರಿ ರೇಟು ಕಮ್ಮಿ ಆಗುತ್ತೆ. ಅಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ಹೇಗೆ ಸಬ್ಸಿಡಿ ಕೊಡ್ತಾ ಇದ್ದಾರೆ ಗ್ಯಾಸ್ಗೆಲ್ಲ, ಇದಕ್ಕೆ ಇಲ್ಲಿ ಸ್ಟೇಟಿಂದನೂ ಸಬ್ಸಿಡಿ ಎಲ್ಲ ಕೊಟ್ಟರೆ ರೇಟ್ ಕಮ್ಮಿ ಆಗುತ್ತೆ ಗ್ರೋಸರಿದೆಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಿದ್ದರಾಮಯ್ಯ ಅವರು ಗೃಹಿಣಿಯರ ಬಗ್ಗೆ ತುಂಬ ಕಾಳಜಿ ವಹಿಸ್ಕೊಂಡು ಸುಮಾರು ಯೋಜನೆಗಳನ್ನ ಮಾಡಿದ್ದಾರೆ. ಹಾಗೆ ಈ ಬಜೆಟಲ್ಲೂ ಸುಮಾರು ಯೋಜನೆಗಳನ್ನ ಮಾಡಿ ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇವಾಗ ಎಣ್ಣೆ ಬೆಲೆ, ಅಡುಗೆ ತೈಲದ ಬೆಲೆ ಎಲ್ಲ ತುಂಬ ಜಾಸ್ತಿ ಇದೆ. ಮತ್ತು ಇವಾಗ ಎಲ್ಲ ಮಹಿಳೆಯರು ಆರಾಮಾಗಿ ಓಡಾಡ್ತಾ ಇದ್ದಾರೆ ಅವರು ಶಕ್ತಿ ಯೋಜನೆಯಿಂದ. ಹಾಗೆ ಈ ಸ್ವಯಂ ಸೇವಾ ಸಂಘಗಳು ಅಂತ ತುಂಬ ಸಂಘಗಳು ಮಾಡ್ಕೊಂಡಿದ್ದಾರೆ. ಮತ್ತು ಆ ಸಂಘಗಳಿಗೆ ಮತ್ತು ರೈತರು ಇದ್ದಾರೆ ಮಹಿಳೆಯರಲ್ಲಿ, ಅವ್ರಿಗೆ ಏನು ಸಾಲಗಳಿದೆ ಅದನ್ನೆಲ್ಲ ಒಂದು ಮನ್ನಾ ಮಾಡೋದ್ರಿಂದ, ಮತ್ತು ಮಹಿಳೆಯರ ಬಗ್ಗೆ ಅವರು ತುಂಬ ಕಾಳಜಿ ವಹಿಸ್ಕೊಂಡು ಏನೇನು ಕೆಲಸ ಮಾಡಿದ್ದಾರೆ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಕೇಳ್ಕೊತೀನಿ.